ಸೊ ಮಾಹಿತಿಯ ಪ್ರಕಾರ ಶೀಘ್ರದಲ್ಲಿಯೇ ಪ್ರಧಾನಿ ಮೋದಿ ಅವರ ಸಂಪುಟ ಪುನರ್ರಚನೆಯಾಗುವ ಸಾಧ್ಯತೆ ಇದೆ. ಸೊ ಈ ಬಾರಿ ಕರ್ನಾಟಕದ ಸಂಸದರಿಗೆ ಬಂಪರ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಎಷ್ಟು ಮಂದಿಗೆ ಕ್ಯಾಬಿನೆಟ್ ದರ್ಜೆ ಸಿಗಬಹುದು, ಯಾರಿಗೆ ರಾಜ್ಯ ಖಾತೆ ಸಿಗಬಹುದು, ಯಾರ್ಯಾರ ಅದೃಷ್ಟ ಖುಲಾಯಿಸಬಹುದು, ಯಾರೆಲ್ಲ ರೇಸ್ ಅಲ್ಲಿದ್ದಾರೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೋಮಣ್ಣ ಅವರು, ವಿ ಸೋಮಣ್ಣ ಅವರು ಮತ್ತು ಶೋಭಾ ಕರಂದ್ಲಾಜೆ ಇವರಿಗೆ ಈ ಸಾರಿ ಪದೋನ್ನತಿ ಸಿಗುತ್ತಾ ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಸೋಮಣ್ಣ ಅವರ ಕೆಲಸ ಕಾರ್ಯಗಳನ್ನ ಮೆಚ್ಚಿ ಅವರಿಗೆ ಪೂರ್ಣ ಪ್ರಮಾಣದ ಜವಾಬ್ದಾರಿಯನ್ನ ನೀಡುವ ಸಾಧ್ಯತೆ ಇದೆಯಂತೆ. ಈಗ ರಾಜ್ಯ ಖಾತೆ ಸಚಿವರಿದ್ದಾರೆ ಅವರು ಕೇಂದ್ರದಲ್ಲಿ, ಸಂಪೂರ್ಣ ಕ್ಯಾಬಿನೆಟ್ ದರ್ಜೆ, ಪೂರ್ಣ ಪ್ರಮಾಣದ ಖಾತೆ ಸೋಮಣ್ಣ ಅವರಿಗೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಇವನ್ ಶೋಭಾ ಕರಂದ್ಲಾಜೆ ಅವರು ಕೂಡ, ಇವರಿಗೂ ಕೂಡ ಪದೋನ್ನತಿ ಸಿಗಬಹುದಾ ಅನ್ನುವಂತಹ ಪ್ರಶ್ನೆ ಇದೆ. ಸಾಧ್ಯತೆಗಳು ಅಧಿಕವಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇದರ ಜೊತೆಗೆ ಇನ್ನೂ ಒಂದು ಚಾನ್ಸಸ್ ಇದೆ ವೀಕ್ಷಕರೇ. ಒಂದೋ ಕ್ಯಾಬಿನೆಟ್ ನಲ್ಲಿ ಪದೋನ್ನತಿ, ಇಲ್ಲ ಅಂತಂದ್ರೆ ಸೋಮಣ್ಣ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಗಾದಿ ಒಲಿಬಹುದು ಅಂತಾನು ಹೇಳಲಾಗ್ತಾ ಇದೆ. ಅಲ್ಲಿಗೆ ಬ್ಯಾಕ್ ಟು ಸ್ಟೇಟ್ ಪೊಲಿಟಿಕ್ಸ್, ರಾಜ್ಯ ರಾಜಕಾರಣಕ್ಕೆ ಸೋಮಣ್ಣ ಅವರು ವಾಪಸ್ ಬರುವ ಸಾಧ್ಯತೆ ಇದೆ. ಸೋಮಣ್ಣ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಬಹುದಾ, ಅವರಿಗೆ ಒಲಿಯಬಹುದಾ ಬಿಜೆಪಿ ರಾಜ್ಯಾಧ್ಯಕ್ಷ ಗಾದಿ? ಈ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದರ ಜೊತೆಗೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಓಡಾಡ್ತಾ ಇದೆ. ರಾಜ್ಯ ರಾಜಕಾರಣಕ್ಕೆ ಸಂಘಟನೆಯ ವಿಚಾರವಾಗಿ ಶೋಭಾ ಕರಂದ್ಲಾಜೆ ಅವರು ಕೂಡ ಮರಳುತ್ತಾರಾ, ವಾಪಸ್ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಇದರ ಜೊತೆಗೆ ಈಗಾಗಲೇ ನಾನು ಹೇಳ್ತಾ ಇದ್ದೆ, ತೇಜಸ್ವಿ ಸೂರ್ಯ ಅವರು ರೇಸಲ್ಲಿದ್ದಾರೆ, ಅವ್ರಿಗೂ ಸಾಧ್ಯತೆ ಇದೆ ಚಾನ್ಸಸ್ ಸಿಗೋದು. ಏನೇನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಈಗ ಯಾರಿಗೆ ಚಾನ್ಸ್ ಸಿಗಬಹುದು, ಯಾರ ಹೆಸರು ಮುಂಚೂಣಿಯಲ್ಲಿದೆ ಅಂತ ನೋಡೋದಾದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಓಡಾಡ್ತಾ ಇದೆ. ಈ ಮೊದಲು ಅವರಿಗೆ ಇಲೆಕ್ಷನ್ ನಿಂತಂತ ಟೈಮ್ ನಲ್ಲಿಯೇ ಎಲ್ಲಿವರೆಗೂ ಚರ್ಚೆ ಆಯಿತು ಅಂತಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಬಿಜೆಪಿ ಕ್ಯಾಂಡಿಡೇಟ್ ಮಾಡಿ ಗೆಲ್ಲಿಸಿಕೊಂಡು ಬಂದು ಅವರನ್ನ ಆರೋಗ್ಯ ಸಚಿವರನ್ನಾಗಿ ಮಾಡ್ತಾರೆ ಕೇಂದ್ರದಲ್ಲಿ ಅನ್ನೋಷ್ಟರ ಮಟ್ಟಿಗೆ ಚರ್ಚೆಗಳಾಯಿತು. ಈಗ ಮತ್ತೆ ಆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೇಂದ್ರದಲ್ಲಿ ಸಚಿವರಾಗುವುದರ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ. ಇವರು ಕೂಡ ರೇಸಲ್ಲಿದ್ದಾರೆ. ಇದರ ಜೊತೆಗೆ ತೇಜಸ್ವಿ ಸೂರ್ಯ ಅವರ ಹೆಸರು ಕೂಡ ಈ ಹಿಂದೆಯೂ ಓಡಾಡಿತ್ತು. ಈಗ ಮತ್ತೆ ಯುವ ನಾಯಕರಾಗಿ ದೇಶದಾದ್ಯಂತ ಪಾರ್ಟಿಯನ್ನ ಸಂಘಟಿಸ್ತಾ ತಮ್ಮ ಮಾತುಗಳ ಮೂಲಕ ವಿಶೇಷವಾಗಿ ಗುರುತಿಸಿಕೊಂಡಿರುವಂತಹ ತೇಜಸ್ವಿ ಸೂರ್ಯ ಅವರ ಕೆಲಸ ಕಾರ್ಯಗಳ ಮೂಲಕವೂ ಗಮನ ಸೆಳೆದು ಹೈಕಮಾಂಡ್ನ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿ ಕೇಂದ್ರ ಸಚಿವರಾಗಬಹುದಾ ತೇಜಸ್ವಿ ಸೂರ್ಯ ಅನ್ನುವಂತಹ ಪ್ರಶ್ನೆ ಇದೆ. ಮುಂಚೂಣಿಯಲ್ಲಿ ರೇಸಲ್ಲಿ ಅವರು ಕೂಡ ಇದ್ದಾರೆ. ಇವರನ್ನ ಹೊರತುಪಡಿಸಿದ್ರೆ ಯಡಿಯೂರಪ್ಪ ಅವರ ಪುತ್ರ ಬಿವೈ ರಾಘವೇಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಕೇಂದ್ರ ಸಚಿವ ಸ್ಥಾನದ ರೇಸ್ನಲ್ಲಿ ಅದೃಷ್ಟ ಖುಲಾಯಿಸಬಹುದಾ, ಕಾದ್ ನೋಡೋಣ. ಇನ್ನ ಪಿಸಿ ಮೋಹನ್ ಅವರು, ಹಿರಿಯ ಸಂಸದರು, ಪಿಸಿ ಮೋಹನ್ ಅವರ ಹೆಸರು ಕೂಡ ಇದೆ. ಮತ್ತು ಈಗಾಗಲೇ ನಾನು ಹೇಳ್ತಾ ಇದ್ದ ಹಾಗೆ ವಿ ಸೋಮಣ್ಣ ಮತ್ತು ಶೋಭಾ ಕರಂದ್ಲಾಜೆ ಅವರು. ವಿ ಸೋಮಣ್ಣ ಮತ್ತು ಶೋಭಾ ಕರಂದ್ಲಾಜೆ ಅವರಿಗೆ ಒಂದು ಪದೋನ್ನತಿ ಸಿಗಬಹುದು. ಈಗಾಗಲೇ ಸೋಮಣ್ಣ ಮತ್ತು ಶೋಭಾ ಕರಂದ್ಲಾಜೆ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಕೇಂದ್ರ ಸಚಿವರೇ ಅವರು, ರಾಜ್ಯ ಖಾತೆಯನ್ನ ನಿಭಾಯಿಸ್ತಾ ಇದ್ದಾರೆ. ಪದೋನ್ನತಿ ಅಂತಂದ್ರೆ ಪೂರ್ಣ ಪ್ರಮಾಣದ ಖಾತೆಯನ್ನ ಅವರಿಗೆ ಕೊಡಬಹುದಾ, ಕ್ಯಾಬಿನೆಟ್ ಸಚಿವರಾಗಬಹುದಾ ಅನ್ನುವಂತ ಪ್ರಶ್ನೆ ಇದೆ. ಸೋಮಣ್ಣ ಮತ್ತು ಶೋಭಾ ಕರಂದ್ಲಾಜೆ ಒಂದೋ ಈ ಚಾನ್ಸಸ್, ಇಲ್ಲ ಅಂತಂದ್ರೆ ವಾಪಸ್ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗುವ ಸಾಧ್ಯತೆ ಇದೆ. ನೋಡೋಣ ಯಾರ ಅದೃಷ್ಟ ಹೇಗೆ ಖುಲಾಯಿಸಬಹುದು ಅಂತ ಹೇಳಿ. ಯಾಕಂದ್ರೆ ಪೊಲಿಟಿಕ್ಸ್ ಈಸ್ ಅ ಪಾರ್ಟ್ ಆಫ್ ಪಾಸಿಬಿಲಿಟೀಸ್ ಅಂತ ಹೇಳ್ತೀವಿ, ಆರ್ಟ್ ಆಫ್ ಪಾಸಿಬಿಲಿಟೀಸ್ ಅಂತಾನು ಹೇಳ್ತೀವಿ. ಸೊ ಯಾವಾಗ ಏನಾಗುತ್ತೆ ಹೇಳೋದಕ್ಕಾಗಲ್ಲ ಇಲ್ಲಿ ರಾಜಕಾರಣದಲ್ಲಿ. ಅದರಲ್ಲೂ ಬಿಜೆಪಿಯ ಲೆಕ್ಕಾಚಾರ ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನೋ ರೀತಿಯೇ ಆಗುತ್ತೆ ಯಾವಾಗ್ಲೂ ಕೂಡ. ಈಗಲೂ ಕೂಡ ಅದು ಆಗಬಹುದಾ ರಾಜ್ಯದ ಪಾಲಿಗೆ, ಕಾದ್ ನೋಡೋಣ. ನೆಕ್ಸ್ಟ್.